ಆಗಿದೆ. ವಿಮಾನದಲ್ಲಿ ಪ್ರಯಾಣಿಕರು ಇದ್ರು, ಅದರ ಸಾಮರ್ಥ್ಯ 250ಕ್ಕಿಂತ ಹೆಚ್ಚು ಪ್ರಯಾಣಿಕರು. ಆದರೆ ಎಷ್ಟು ಮಂದಿ ಪ್ರಯಾಣಿಕರು ಇದ್ರು ಅನ್ನೋದು ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ. ನೋಡಿ, ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂಥ ವಿಮಾನ ಇದು. ಆ ವಿಮಾನ ಪತನಗೊಂಡಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂಥ ವಿಮಾನ AI-171 ಬೋಯಿಂಗ್ ವಿಮಾನ. ಆ ವಿಮಾನದಲ್ಲಿ 180 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಆ 180 ಪ್ರಯಾಣಿಕರ ಸ್ಥಿತಿ ಹೇಗಿದೆ, ಏನಾಗಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ನೋಡಿ, AI-171 ಬೋಯಿಂಗ್ 787 ವಿಮಾನ ಅಹಮದಾಬಾದಿಂದ ಲಂಡನ್ಗೆ ಹೋಗ್ತಾ ಇತ್ತು. 1:50ಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಆಗಿತ್ತು. 268 ಕೆಪಾಸಿಟಿ ಇರುವಂಥ ವಿಮಾನ ಇದು. ಪ್ರಯಾಣಿಕರು 268 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ಬೋದು. ಆದರೆ ಎಕ್ಸಾಕ್ಟ್ ನಂಬರ್ ಪ್ಯಾಸೆಂಜರ್ ಎಷ್ಟಿದ್ರು ಅಂತೇಳಿ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಗಾಲಡಿ ಅಧಿಕಾರಿಗಳು ಪ್ರಯಾಣಿಕರು ಯಾರೆಲ್ಲ ಇದ್ರು, ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 1:50ರ ಸುಮಾರಿಗೆ ನಡೆದ ಘಟನೆ ಇದು. ಲಂಡನ್ಗೆ ಟೇಕ್ ಆಫ್ ಆದ ಕೆಲವು ಕ್ಷಣದಲ್ಲಿ ಪತನ ಸಂಭವಿಸಿದೆ. ಸದಸ್ಯ ಪ್ಯಾಸೆಂಜರ್ನ ಎಷ್ಟು ಜನ ಇದ್ರು, ಯಾರೆಲ್ಲ ಇದ್ರು, ಅವರ ಮಾಹಿತಿಯನ್ನ ಕೊಡಿ ಅಂತೇಳಿ ಈಗ ಕೇಳಲಾಗ್ತಾ ಇದೆ. ಅನ್ನೋ ಮಾಹಿತಿ ಸಿಗ್ತಾ ಇದೆ. AI-171 ಬೋಯಿಂಗ್ 787 ವಿಮಾನ ಇದು ಅಹಮದಾಬಾದಿಂದ ಲಂಡನ್ಗೆ ಪ್ರಯಾಣವನ್ನು ಮಾಡ್ತಾ ಇತ್ತು. ಇವತ್ತು ಟೇಕ್ ಆಫ್ ಆದಂಥ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ. 1:50ಕ್ಕೆ ಮಧ್ಯಾಹ್ನ 1:50ರ ಸುಮಾರಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗಿತ್ತು ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. 268 ಜನ ಸೀಟಿನ ಕೆಪಾಸಿಟಿ ಇರುವಂಥ ಈ ಒಂದು ವಿಮಾನ ಎಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರಯಾಣಿಕರ ಬಗ್ಗೆ PMO ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇದೆಯಲ್ಲ, ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಪ್ರಯಾಣಿಕರ ಬಗ್ಗೆ ಪ್ರಧಾನಿ ಕಚೇರಿಯಿಂದ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸಗಳಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನಾಗೇಂದ್ರ ಬಾಬು, ಏನು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಕ್ಕಂತಹ ಏರ್ ಇಂಡಿಯಾ ವಿಮಾನ ಈಗ ಪತನ ಆಗಿರುವಂತದ್ದು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಯಾವ ರೀಸನ್ಗೆ ಎನ್ನುವಂತಹ ಮಾಹಿತಿ ಸದ್ಯದಲ್ಲೇ ಲಭ್ಯ ಆಗಬೇಕಿದೆ. ಒಟ್ಟು 500ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡಬೇಕಾಗಿದ್ದಂತಹ ಈ ಒಂದು ವಿಮಾನದಲ್ಲಿ ಒಟ್ಟು ಆನ್ ಬೋರ್ಡಿಂಗ್ ಆಗಿದ್ದಂಥವರು 180 ಜನ ಪ್ರಯಾಣಿಕರು. ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅಥವಾ ಎಷ್ಟು ಜನ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೃತಪಟ್ಟಿದ್ದಾರಾ, ಏನಾಗಿದೆ ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ಮಾಹಿತಿ ಅಪ್ಡೇಟ್ ಆಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಧಾನಿ ಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟು 180 ಜನ ಪ್ರಯಾಣಿಕರು ಆನ್ ಬೋರ್ಡ್ ಆಗಿರೋದ್ರಿಂದ ಅಲ್ಲಿ ಇದ್ದಂತಹ ಒಟ್ಟು ಪ್ರಯಾಣಿಕರ ಸಂಖ್ಯೆ ಈಗ 180 ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಏರ್ ಇಂಡಿಯಾ ವಿಮಾನ ಏನಿದೆ ಇದು ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ಬೇಕಾಗಿತ್ತು. 1 ಗಂಟೆಯ ಸುಮಾರಿನಲ್ಲಿ ಇದನ್ನ ಎಮರ್ಜೆನ್ಸಿ ಡಿಕ್ಲೇರ್ ಕೂಡ ಮಾಡ್ತಾರೆ. ಅಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂತಹ ಸಂದರ್ಭದಲ್ಲಿ ಆ
ಒಂದು ಫ್ಲೈಟ್ ನಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಿದೆ ಎನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿದೆ. ಅದೇ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಲ್ಲಿನ ಏರ್ಫೋರ್ಸ್ ಕೂಡ ಮಾಡುತ್ತೆ. ಇದಾದ ನಂತರದಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು, ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಈಗ ಪ್ರಧಾನಿ ಕಚೇರಿಯಿಂದ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಭಾರತದಿಂದ ಅಹಮದಾಬಾದ್ನಿಂದ ಹೊರಟಂತವರು ಎಷ್ಟು ಜನ ಇದ್ದಾರೆ, ಮತ್ತೆ ಪ್ರಯಾಣಿಕರು ಎಲ್ಲೆಲ್ಲಿಂದ ಹೊರಟಿದ್ರು, ಅವರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಯಾಕಂದ್ರೆ 180 ಜನ ಪ್ರಯಾಣಿಕರು ಇದ್ದಂತಹ ಸಂದರ್ಭದಲ್ಲಿ ನಟೇಶ್, ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ, 242 ಜನ ಪ್ರಯಾಣಿಕರು ಆನ್ ಬೋರ್ಡ್ ಇದ್ರು ಅಂತ ಹೇಳಿ. ಅಹಮದಾಬಾದ್ ಗುಜರಾತ್ ನಲ್ಲಿ ಏನ ಘಟ್ಟ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಪೊಲೀಸ್ ಕಂಟ್ರೋಲ್ ರೂಮ್ ಕನ್ಫರ್ಮೇಷನ್ ಅನ್ನ ಮಾಡ್ತಾ ಇದೆ. ಈ ಕ್ಷಣದ ಅಪ್ಡೇಟ್ 242 ಜನ ಪ್ಯಾಸೆಂಜರ್ಗಳು ಆನ್ ಬೋರ್ಡ್ ಆಗಿದ್ರು ಅಂತೇಳಿ. ನಟೇಶ್, ಎಸ್ ನಾಗೇಂದ್ರ ಬಾಬು, ಈಗ ಆನ್ ಬೋರ್ಡ್ ಸಂಖ್ಯೆ ಈಗ ಪ್ರಮುಖವಾಗಿ ಒಂದಷ್ಟು ಅಪ್ಡೇಟ್ ಕೂಡ ಆಗ್ತಾ ಇದೆ. ಜಾಸ್ತಿ ಅಂದ್ರೆ 200ಕ್ಕೂ ಹೆಚ್ಚು ಜನ ಇದ್ರು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಕ್ಲಿಯರ್ ಕಟ್ ಮಾಹಿತಿ ಸಿಗಬೇಕು ಅಂತಂದ್ರೆ ಈಗಾಗಲೇ ಪ್ರಧಾನಿ ಕಚೇರಿಯಿಂದ ನಟೇಶ್ ಹಾಗೆ ಸಂಪರ್ಕದಲ್ಲೇ ರೀ. ಅಹಮದಾಬಾದ್ನಲ್ಲಿ ಆದಂತ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ವಿಮಾನ ಪತನದ ಅತಿ ದೊಡ್ಡ ಸುದ್ದಿ, ಪತನವಾದ ವಿಮಾನದಲ್ಲಿ 242 ಜನ ಪ್ರಯಾಣಿಕರಿದ್ರು. ಗುಜರಾತ್ ಪೊಲೀಸರಿಂದ ಈಗ ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದೆ. ಇನ್ನಷ್ಟು ಮಾಹಿತಿಗಾಗಿ ತನಿಖೆ ಮುಂದುವರೆದಿದೆ. ಎಷ್ಟು ಜನ ಆನ್ ಬೋರ್ಡ್ ಇದ್ರಲ್ಲ, ಅದರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಅನ್ನೋದು ಈಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ಈಗ 242 ಜನ ಪ್ರಯಾಣಿಕರು ಇದ್ರು ಅಂತೇಳಿ ಪೊಲೀಸರು ಕನ್ಫರ್ಮೇಷನ್ ಅನ್ನ ಕೊಟ್ಟಿದ್ದಾರೆ. ಅವರ ಸ್ಥಿತಿ ಹೇಗಿದೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಎಲ್ಲರೂ ಸೇಫ್ ಆಗಿದ್ದಾರೆ ಅಥವಾ ಹೇಗೆ? ನಾಗೇಂದ್ರ ಬಾಬು, ಈಗಾಗಲೇ 1:50ಕ್ಕೆ ಸರಿಯಾಗಿ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು. ಡಿಕ್ಲೇರ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಅಲ್ಲಿನ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಈಗ ಅಹಮದಾಬಾದ್ನಿಂದ ಹೊರಟಂತಹ ಏನು ಏರ್ ಇಂಡಿಯಾ ವಿಮಾನ ಇದೆ, ಇದು ಅಪಘಾತ ಆಗುವಂತಹ ಸಂದರ್ಭದಲ್ಲಿ, ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಆನ್ ಬೋರ್ಡಿಂಗ್ ಡೀಟೇಲ್ಸ್ ಅನ್ನ ಕೂಡ ಈಗ ಅಲ್ಲಿನ ಪೊಲೀಸರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅದರ ಎಕ್ಸಾಕ್ಟ್ ಅಂದ್ರೆ ಅಲ್ಲಿ ಏನಾಗಿದೆ, ಜೊತೆಗೆ